ದೇಶದಲ್ಲಿ ಆಗ್ತಾ ಇರುವಂತಹ ಈ ಯುದ್ಧದ ಭೀತಿಯಿಂದಾಗಿ ರಾಜ್ಯವು ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರುವಂತಹ ಯುದ್ಧ ಇದು. ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಆಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಲಿಂಡರ್ ಕೊಡೋದು ಕೇಂದ್ರದ ಜವಾಬ್ದಾರಿ ಅಂದಿದ್ದಾರೆ. ಸಿಲಿಂಡರ್ ಕೊಡೋದು ಯಾರು? ಕೇಂದ್ರ ಅಲ್ವಾ? ನಾವು ಈ ಬಗ್ಗೆ ಕೇಂದ್ರಕ್ಕೆ ಪತ್ರ ಬರೆದಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಕ್ಷರಶಃ ಇಡೀ ರಾಷ್ಟ್ರವೇ, ಅದರಲ್ಲೂ ನಮ್ಮ ರಾಜ್ಯ ಕೂಡ ನಲುಗು ಹೋಗ್ತಾ ಇದೆ. ಸಂಬಂಧಪಟ್ಟಂತೆ ಕಾಳಸಂತೆಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಕಳ್ಳ ವ್ಯವಹಾರಗಳು ನಡೀತಾ ಇದೆ. ಇದರ ಮಧ್ಯದಲ್ಲಿ ಅಡುಗೆ ಸಿಲಿಂಡರ್ ಅಲ್ಲಲ್ಲಿ ಸಿಗ್ತಾ ಇದ್ರು ಕೂಡ ಕಮರ್ಷಿಯಲ್ಗೂ ಮಾತ್ರ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದಿದೆ. ಹೋಟೆಲ್, ರೆಸ್ಟೋರೆಂಟ್, PG ಅಥವಾ ಕೆಲವೊಂದಷ್ಟು ಅನಾಥಾಶ್ರಮಗಳು, ಶಾಲಾ ಕಾಲೇಜುಗಳು, ಈವನ್ ದೇವಸ್ಥಾನಕ್ಕೂ ಕೂಡ ಈ ಬಿಸಿ ತಟ್ಟಿದೆ. ಸಂಬಂಧಪಟ್ಟಂತೆ ಈಗಾಗಲೇ 50% ಹೋಟೆಲ್ಗಳು ಕೂಡ ಬೀಗ ಜಡಿದಿದ್ರೆ, ಮತ್ತೊಂದು ಕಡೆ ಮೆನುವಿನಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳು, PGಯ ಫುಡ್ನಲ್ಲೂ ಕೂಡ ಕಡಿತವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಸಂಬಂಧಪಟ್ಟಂತೆ ಯಾವುದಾದ್ರೂ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಸಂಸತ್ತಿನಲ್ಲೂ ಕೂಡ ಈ ಬಗೆಗೆ ಚರ್ಚೆ ಆಯಿತು. ಯಾವ ಕಾರಣಕ್ಕಾಗಿ ಅಂದರೆ ಇರಾನ್ನಲ್ಲಿ ಸರಿಯಾದಂಥ ಜಲಸಂಧಿಯಲ್ಲಿ ತೆರವು ಮಾಡಿಕೊಡದೇ ಇರುವ ಕಾರಣದಿಂದ ಹಿಡಿದು ಈಗ ಯುದ್ಧದ ಭೀಕರತೆ ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಆಗ್ತಾ ಇರೋದು ಕೂಡ ಕಾರಣವಾಗಿತ್ತು. ಇದರ ಸಂಬಂಧ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ ಕೊಡೋದು ನಾವಲ್ಲ ಅನ್ನೋದಾಗಿ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಹತ್ರ ಕೇಳಬೇಕು ಅಂತ. ಆದರೆ ರಾಜ್ಯ ಸರ್ಕಾರದಿಂದ ನಾವು ಪತ್ರವನ್ನು ಕೂಡ ಬರೆದಿದ್ದೀವಿ. ಆದರೆ ಯಾರು ಸಿಲಿಂಡರ್ ಕೊಡೋದು? ಕೇಂದ್ರದವರಲ್ವಾ, ನಾವೇನು ಮಾಡೋದಕ್ಕಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಲೆ ಏರಿಕೆಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತಾರೆ. ಇದೇ ಫಾರ್ ಎಕ್ಸಾಂಪಲ್ಗೆ ಹೇಳೋದಾದರೆ, ಮೆಟ್ರೋದಲ್ಲೂ ಕೂಡ ರೇಟ್ ಜಾಸ್ತಿ ಆದಾಗ ಇನ್ವಾಲ್ವ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕಿತ್ತು. ಬಟ್ ಎಲ್ಲೋ ಒಂದು ಕಡೆ ನಾವೀಗ ಸಿಲಿಂಡರನ್ನು ಅಥವಾ ಗ್ಯಾಸನ್ನು ನಾವೀಗ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ CGST, SGST ಎಲ್ಲದರಲ್ಲೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತಲ್ವಾ. ಸೊ ಹಾಗಾಗಿ ಗಮನ ವಹಿಸಬೇಕಾಗತ್ತೆ. ಬಟ್ ಇವ್ರಿಗೆ ಯಾವುದು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಯಾಕಂತೇಳಿದ್ರೆ ಈಗ ನಾವು ಗಮನಿಸ್ತಾ ಇದ್ದೀವಿ, ಕಳೆದ 2-3 ದಿನದಿಂದಲೂ ಕೂಡ ಡಿನ್ನರ್ ಪಾರ್ಟಿ, ಬ್ರೇಕ್ಫಾಸ್ಟ್, ಮೀಟಿಂಗ್ ಎಲ್ಲವನ್ನ ಕೂಡ ಮಾಡ್ತಿರ್ತಾರೆ. ಅದಕ್ಕೆ ಗ್ಯಾಸ್ ಇದೆಯಲ್ಲ, ಸೊ ಹಾಗಾಗಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದೀವಿ ಅಂತ ಸಿದ್ದರಾಮಯ್ಯ ಅವರು ಅವರ ಸರ್ಕಾರದ ಪರವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಟ್ರೆ ನಾವು ವಿತರಣೆ ಮಾಡ್ತೀವಿ. ನಾವು ಮಾಡಿದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದ್ದೀವಿ. ನಮ್ಮ ಫುಡ್ ಮಿನಿಸ್ಟರ್ 2 ಮೀಟಿಂಗ್ ಬರೆದಿದ್ದಾರೆ. ನಾನು ಪತ್ರನೂ ಬರೆದಿದ್ದೀನಿ ಕನ್ಸರ್ನ್ ಮಿನಿಸ್ಟ್ರಿಗೆ. ಈ ಅಭಾವ ಆಗ್ಬಾರ್ದಾಗ ನೋಡ್ಕೊಳ್ಳಿ ಅಂತ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಬರೆದಿದ್ದೀನಿ. So it is the responsibility of the government of India. ಇನ್ನು ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ದಿನಗಳಲ್ಲಿ ಸಿಲಿಂಡರ್ ಸಮಸ್ಯೆ ಬಗೆಹರಿಯತ್ತೆ ಅಂತ ಗದಗದಲ್ಲಿ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗಲ್ಫ್ ದೇಶಗಳ ಮೇಲೆ ಗ್ಯಾಸ್ಗಾಗಿ ಅವಲಂಬನೆಯಾಗಿದ್ದೀವಿ. ಯುದ್ಧದ ವಾತಾವರಣದಿಂದ ಹೊರಗೆ ಬರುವಂತ ಕೆಲಸ ಆಗಬೇಕು. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟವಾಗದಂತೆ ನೋಡಿಕೊಳ್ಳಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಗಮನ ವಹಿಸಬೇಕು. ಕಾಂಗ್ರೆಸ್ನವರು ಈ ವಿಚಾರವಾಗಿ ಹತಾಶರಾಗಿಬಿಟ್ಟಿದ್ದಾರೆ ಅಂತ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ತೊಂದರೆ ಆದರೆ ಅವರು ಬಹಳಷ್ಟು ಸಂತೋಷ. ಇವರು ದೇಶಕ್ಕೆ ಒಳ್ಳೇದು ಮಾಡೋ ಜನ ಅಲ್ವೇ ಅಲ್ಲ. ಹೀಗಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಈಗಾಗಲೇ ಯುದ್ಧದ ವಾತಾವರಣ ಇದೆ, ಇನ್ನೊಂದು 8 ದಿನ ಸಮಸ್ಯೆ ಬಗೆಹರಿಯತ್ತೆ ಅಂತ. ಅದೇನೋ ದೇವರ ದಯೆಯೋ ಏನೋ, ಇರಾನ್ನ ಜೊತೆ ಇರುವಂಥ ಒಂದೊಳ್ಳೆ ಸಂಬಂಧದಿಂದ 2 ತೈಲ ಹೊಂದಿರುವಂಥ ಹಡಗುಗಳನ್ನು ಬಿಟ್ಟಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಇತ್ತು. ಸಂಬಂಧಪಟ್ಟಂತೆ ಈಗ ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸರ್ಕಾರದ ಪರವಾಗಿ ಯಾವ ರೀತಿ ಧೋರಣೆಯನ್ನು ತಾಳಿದ್ದಾರೆ ಅಂತ. ನಾವೇನು ಹೇಳೋದಕ್ಕೆ ಬರೋದಿಲ್ಲ ಅಂತಾರೆ. ಆದರೆ ನಾವು ಹೋಗಿ ಕೇಂದ್ರನ ಕೇಳೋದಕ್ಕಾಗತ್ತಾ? ನಮಗಿರುವಂಥ ಒಂದು ಇಂಟರ್ಲಿಂಕ್ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅಲ್ವಾ. ಸಂಬಂಧಪಟ್ಟಂತೆ ಮನವಿ ಸಲ್ಲಿಸಿಬಿಟ್ರೆ ಸಾಕಾ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಉದ್ಭವಿಸುವ ಪ್ರಶ್ನೆ. ಸಂಬಂಧಪಟ್ಟಂತೆ ಈಗ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟವಾಗದಂತೆ ನೋಡ್ಕೊಳ್ಳಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರೋಕ್ಕೆ ಶುರುವಾಗಿದ್ದಾವೆ. ಒಂದು 4-5 ಶಿಪ್ಗಳು ಇನ್ನೊಂದು ವಾರದ ಒಳಗಡೆ ಲ್ಯಾಂಡ್ ಆಗ್ತದೆ. ಅವೆಲ್ಲವೂ ಬಂದು ಲಾಜಿಸ್ಟಿಕಲ್ಲಿ ಡಿಸ್ಟ್ರಿಬ್ಯೂಷನ್ ಆತಂದರೆ ಬಹುತೇಕವಾಗಿ ಈ ಸಮಸ್ಯೆ ಬಗೆಹರಿತದೆ. ಇನ್ನೊಂದು 8-10 ದಿವಸದಲ್ಲಿ ಈ ಸಮಸ್ಯೆ ಬಗೆಹರಿತದೆ. ಯಾಕಂದರೆ ನಾವು LPG ಗ್ಯಾಸನ್ನು ಡಿಪೆಂಡ್ ಆಗಿರುವಂಥದ್ದು ನಾವು ಗಲ್ಫ್ ಕಂಟ್ರಿಗಳ ಮೇಲೆ.
ಅಲ್ಲಿಂದ ಅದು ಯುದ್ಧದ ವಾತಾವರಣದಿಂದ ತರುವಂಥ ಕೆಲಸ ಆಗಬೇಕು. ನಮ್ಮ ಪ್ರಧಾನಮಂತ್ರಿಗಳ ಮುತ್ಸದ್ದಿತನದಿಂದ, ಅವರ ಒಂದು ರಾಜತಾಂತ್ರಿಕ ನೈಪುಣ್ಯತೆಯಿಂದ ಇರಾನ್ ಈಗಾಗಲೇ ಆಯಿಲ್ ಕ್ರೂಡು ಅಂದರೆ ಪೆಟ್ರೋಲ್ ಡೀಸೆಲ್ಗೆ ಈಗಾಗಲೇ ಸಾಕಷ್ಟು ಅನುಮತಿ ಕೊಟ್ಟಿದೆ. ಆದ್ದರಿಂದ ಪೆಟ್ರೋಲ್ ಡೀಸೆಲ್ ಎಲ್ಲೂ ತೊಂದರೆ ಇಲ್ಲ. ಗ್ಯಾಸಿದ್ದು ಕೂಡ ಇನ್ನೊಂದು ವಾರ 10 ದಿವಸದಲ್ಲಿ ಎಲ್ಲವೂ ಕೂಡ ಬರ್ತದೆ, ಅನುಕೂಲ ಆಗ್ತದೆ. ಅಲ್ಲಿವರೆಗೂ ಸ್ವಲ್ಪ ವ್ಯವಸ್ಥಿತವಾಗಿ ಅದರ ವಿತರಣೆ ಮತ್ತು ಕಳ್ಳು ಮಾರುಕಟ್ಟೆಯಲ್ಲಿ ಆಗದಂತೆ ನೋಡ್ಕೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಅವರು ಎಲ್ಲ ವಿಚಾರದಲ್ಲಿಯೂ ರಾಜಕಾರಣ ಮಾಡೋ ತೀರ್ಮಾನ ಮಾಡಿದ್ದಾರೆ. ದೇಶಕ್ಕೆ ತೊಂದರೆ ಆದರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಯುದ್ಧದ ಸಮಯದಲ್ಲಿ ರಾಜಕೀಯ ಬೇಡ ಅನ್ನೋದಾಗಿ ಬೆಂಗಳೂರಿನಲ್ಲಿ ಅಶೋಕ್ ಕಿಡಿಕಾರಿದ್ದಾರೆ. ಕಾಳಸಂತೆಯಲ್ಲಿ ಅಕ್ರಮವಾಗಿ ಗ್ಯಾಸ್ ಮಾರಾಟವನ್ನ ಮಾಡಲಾಗ್ತಾ ಇದೆ. ಮೊದಲಿದನ್ನ ನೀವು ಪತ್ತೆ ಹಚ್ಚಿ ನಂತರ ಕ್ರಮ ಕೈಗೊಳ್ಳಬೇಕು. ತಾಳ್ಮೆಯಿಂದ ಎಲ್ಲ ಸಮಸ್ಯೆಗಳಿಗೆ ಸಹಕಾರವನ್ನ ನೀಡಬೇಕಾಗತ್ತೆ. ಇದರಲ್ಲೂ ರಾಜಕೀಯ ಮಾಡಿದ್ರೆ ಅದು ಶೋಭೆ ತರುವಂತ ಕೆಲಸ ಅಲ್ಲ, ಗೌರವ ತರೋದಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರ್ತಿದ್ದಾರೆ. ಇದನ್ನ ವಿಪಕ್ಷಗಳಾಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಒಮ್ಮತದಿಂದ ಹೋರಾಡಿ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನ ಬಗೆಹರಿಸುವ ರೀತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅದನ್ನ ನಾವು ರಾಜ್ಯ ಸರ್ಕಾರದಿಂದಲೇ ನಿರೀಕ್ಷೆ ಮಾಡ್ತೀವಿ ಅಥವಾ ಪ್ರತಿಪಕ್ಷದವರು ಧ್ವನಿ ಎತ್ತೋದಿಲ್ವಾ? ಅಲ್ಲ, ಇಬ್ರು ಸೇರ್ ಮಾಡಬೇಕಾಗಿರೋದು. ಯಾಕಂದ್ರೆ ನೀವೆಲ್ಲರೂ ಇರೋದು ಜನರ ಹಿತದೃಷ್ಟಿಯನ್ನ ಅಥವಾ ಜನರಿಗೆ ಬೇಕಾದಂಥ ಸೌಕರ್ಯಗಳನ್ನ, ಸವಲತ್ತುಗಳನ್ನ ಒದಗಿಸೋದಕ್ಕೆ ನಿಮ್ಮನ್ನ ಜನಪ್ರತಿನಿಧಿಗಳು ಅಂತ ಕರೆಯೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತಾಳ್ಮೆಯಿಂದ ಸಹಕಾರ ನೀಡಬೇಕಾಗತ್ತೆ. ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಕಾಳಸಂತೆಯಲ್ಲಿ. ಸೊ ಅದನ್ನ ಅವಾಯ್ಡ್ ಮಾಡುವಂತ, ಅದನ್ನ ತಡೆಗಟ್ಟುವಂತ ಕೆಲಸ ಆಗಬೇಕು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಆರ್ ಅಶೋಕ್. ಎಲ್ಲಿ ಈ ತರ ಕಾಳಸಂತೆ ಆಗ್ತಾ ಇದೆ ಅದನ್ನು ತಡೆಗಟ್ಟುವಂತ ಕೆಲಸ ರಾಜ್ಯ ಸರ್ಕಾರ ಇದು ಯುದ್ಧದ ಸಮಯ. ಯುದ್ಧ ನಡೀತಾ ಇದೆ ಪ್ರಪಂಚದಲ್ಲಿ. ಅಟ್ಲೀಸ್ಟ್ ಯಾರು ಟೀಕೆ ಮಾಡ್ತಾರೆ, ಯಾರ್ಯಾರು ನಮ್ಮ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ. ಯಾರ್ಯಾರು ಟೀಕೆಗಳು ಮಾಡ್ತಾರೆ, ಆಲ್ಟರ್ನೇಟಿವ್ ಹೇಳಿ. ಆಯ್ತು, ಈಗ ಯುದ್ಧ ನಡೀತಾ ಇದೆ, ಯುದ್ಧನ ನಾವು ಯುದ್ಧ ಮಾಡ್ಬೇಕಾ ಅಥವಾ ನಾವ್ ಹೇಳಿದ್ರೆ ಯುದ್ಧ ನಿಂತ್ಕೋಬೇಕು? ಅರ್ಥ ಮಾಡಲೇಬೇಕು. ಯುದ್ಧದ ಪರಿಸ್ಥಿತಿಯಲ್ಲಿ ನಮ್ಮ ನಡವಳಿಕೆ ಹೇಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡಬೇಕು. ಸನ್ಮಾನ್ಯ ಸಚಿವರು, ಆಹಾರ ಸಚಿವರು, ಅವ್ರು ಬಹಳ ಒಳ್ಳೆಯ ರೀತಿಯಾದಂತ ಮಾತುಗಳನ್ನ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಇದು ಯುದ್ಧದ ಸಂದರ್ಭ, ನಾವೆಲ್ಲರೂ